ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ರೆಡಿಯಾಗಿದ್ದೀನಿ. ನಮ್ಮ ಅಜ್ಜಿ ಊರು ಮೈಸೂರು, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನಾನು ಅಮ್ಮ ಎಲ್ಲ. ಬಿಕಾಸ್ ನಮ್ಮ ಅಜ್ಜಿಗೆ ಸ್ವಲ್ಪ ಐ ಆಪ್ರೇಷನ್ ಆಗಿತ್ತು, ಅಂದರೆ ಕಣ್ಣು ಆಪ್ರೇಷನ್ ಆಗಿತ್ತು. ಸೊ ಹಾಗಾಗಿ ಹೋಗೋಣ ಅಂತ. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಸೊ ಇವತ್ತಿನ ಡೇ ಮೈಸೂರಲ್ಲಿ. ಬನ್ನಿ ಹೋಗೋಣ. ಆ್ಯಂಡ್ ಮಲ್ಲಿಗೆ ಹೂವು ಬಿಡಿಸ್ಕೊತವ್ರು ನೋಡಿ. ಮಲ್ಲಿಗೆ ಹೂವು ನಮ್ಮದು ನಾನೇ ಪಾಟಲ್ಲಿ ಹಾಕಿದ್ದೆ. ಸೊ ಮಲ್ಲಿಗೆ ಹೂವು ಎಲ್ಲ ಬಿಟ್ಟಿವೆ, ಸಿಕ್ಕಾಪಟ್ಟೆ ಮೊಕ್ಕಚ್ಚವೆ. ನೋಡು, ಅದೇ ಪ್ಯಾಲೇಸ್ ನೋಡ್ಕೊ. ರಿಯಲಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅರಮನೆ ಅಂದರೆ ಹಿಂಗಿರ್ತದೆ. ಗುಂಡ, ನಮ್ಮ ಗುಂಡ ಅರಮನೆ ನೋಡಿಲಿಲ್ವಂತೆ, ಅದಕ್ಕೆ ತೋರಿಸ್ತಾ ಇದ್ದೀವಿ. ಏನು ಗುಂಡ? ಮೈಸೂರೇ ನೋಡಿಲಿಲ್ಲ ಅವನು, ಇವತ್ತೇ ಫಸ್ಟ್ ಟೈಮ್. ಎಸ್, ಬಂದ್ವಿ ಇವಾಗ ಮನೆಗೆ. ನಮ್ಮವ್ವ ನೋಡಿ, ಇವರೇ ನಮ್ಮ ಅಜ್ಜಿ. ಹಾಯ್ ಮೇಡಮ. ಯಾರಲ್ಲ ವಿಡಿಯೋ ಯಾರು ಅಂತ ಅದು ಅವನಿಗೆ ಗೊತ್ತಿಲ್ಲ. ಅಯ್ಯೋ, ನಮ್ಮ ಅಮ್ಮಂಗೆ ಸಡಗರಪ್ಪ. ಮಗಳು ನೋಡ್ಬಿಟ್ಟು ಹೋಗು ಹೋಗು, ನಿಮ್ಮ ಅವನ್ನ ತಪ್ಕೊಬಿಡು. ಮಳೆ ಬೇರೆ ಜೋರು ಕಣವ. ಅಲ್ಲಿ ಬತ್ತ 100 ರೂಪಾಯಿ 80 ರೂಪಾಯಿ ಹೇಳಿದ್ನಾ. ಮಳೆ ಬತ್ತ ಇರೋದಕ್ಕೆ 20 ರೂಪಾಯಿ ಸೇರ್ಸ್ಕೊಬಿಡಿ ಅಂತಾನೆ. ಒಳ್ಳೆ ಕತೆ ಆಟೋದವ್ರದ್ದು. ಊಟ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮಮ್ಮಿ ನೋಡಿ, ನಮ್ಮವ್ವ ಕಬಾಬು, ಕೈಮಾ, ಮುದ್ದೆ, ಮೊಟ್ಟೆ ಎಲ್ಲನೂ ಮಾಡಿದೆ. ನಮ್ಮವ್ವ ಕನ್ನಡಕ ಹಾಕೊಂಡು ಏನು ಹೀರೋಯಿನ್ ಥರ ಕಾಣ್ತಾ ಇದೆಯಲ್ಲವ. ಎಸ್, ಇವಾಗ ನಮ್ಮ ರಕ್ಷಿತಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅವಳು ಕರೆದಿದ್ದು, ಬನ್ನಿ ಹೋಗೋಣ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು. ಸೊ ರಕ್ಷಿ ಅವ್ರ ಮನೆಗೆ ಹೋಗ್ತಾ ಇದೀವಿ. ರಕ್ಷಿತಾ ಬಾಯ್ಲಿ, ನನ್ ಬ್ಲಾಗ್ ಆಯೇ ಮಾಡಿಲ್ಲ ನೀನು. ನಮ್ಮ ಮಮ್ಮಿ ನೋಡಿ, ಈಗ ಮೈಸೂರಲ್ಲಿ ಚಳಿ ಅಂತೆ. ಸೊ ಹಾಗಾಗಿ ಜರ್ಕಿನ್ ಹಾಕೊಂಡ್ ನಿಂತ್ಕೊಬಿಟ್ಟವ್ರೆ. ನಮ್ಮ ಅಜ್ಜಿದ್ನ ಇಸ್ಕೊಂಡ್ ಹಾಕೊಂಡವ್ರೆ. ನೋಡಿ ರಕ್ಷಿತಾ ಅಂಡ್ ರಕ್ಷಿ, ಬನ್ನಿ ನಮ್ಮ ಮನೆಗೆ. ಈಗ ನಮ್ಮ ಮನೆ ಕರ್ಕೊಂಡ್ ಹೋಗ್ತಾ ಇದ್ದೀನಿ. ಈಗ ಮನೆಗ್ ಕರ್ಕೊಂಡ್ ಹೋಯ್ತವಳೆ. ಸೊ ಹೋಗ್ತಾ ಇದೀವಿ. ಇಲ್ಲಿ ನಮ್ಮ ಅತ್ತೆ ಮನೆಯಿಂದ ನಾನೀಗ ನಮ್ಮ ಮನೆಗ್ ಕರ್ಕೊಂಡ್ ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ರ ಇದೆ ರಕ್ಷಿತಾರ್ ಮನೆ. ಇಲ್ಲಿ ಮೇಲ್ಗಡೆ ಮನೆ ಇಲ್ಲೇ ಹತ್ರದಲ್ಲೇ ಇರೋದು. ಹೌದಾ? 5 minutes ವಾಕೇಬಲ್ ಡಿಸ್ಟೆನ್ಸ್ ಇದೆ ಅವ್ರ ಮನೆಗೂ ಇವ್ರ ಮನೆಗೂ. ಹತ್ತಕ್ಕೆ ಆಗ್ಲಿಲ್ಲ ಗಾಯ್ಸ್, ಸುಸ್ತಾಗ್ತಿದೆ. ಹತ್ತಕ್ಕೆ ಆಗ್ಲಿಲ್ಲ, ಸುಸ್ತಾಗೋಯ್ತು. ಸೊ ಇವ್ರ ಮನೆಗೆ. ಇದು ಹೊಸ ಮನೆ. ಸೊ ಒಂದ್ ಟೈಮ್ ಬಂದಿದೆ, ಅವತ್ತು ಕಾರ್ಡ್ ಕೊಡಕ್ಕೆ ದರ್ಶಿನಿ ಅವ್ರ ಮನೆ ಮದ್ವೆಗೆ. ಸೊ ಬಂದ್ವಿ. ಎಸ್, ಇವಾಗ ರಕ್ಷಿತಾರ್ ಮನೆಗ್ ಬಂದ್ವಿ. ಸೊ ಅವಳದೇನೋ ಟೆರೆಸ್ ಮೇಲೆ ಕರ್ಕೊಂಡ್ ಬಂದವಳೆ. ಏನ್ಕವಾ ಟೆರೆಸ್ ಮೇಲೆ? ನಾನು ಅಲ್ಲೇ ಹೇಳ್ದೆ ಅಲ್ವಾ, ನಮ್ಮ ಮನೆ ಟೆರೆಸ್ ಮೇಲೆ ಚಾಮುಂಡಿ ಬೆಟ್ಟ ಇನ್ನೂ ಹತ್ರ ಕಾಣಿಸುತ್ತೆ ಅಂದೆ. ನೋಡಿ ಅಲ್ಲೇ ಚಾಮುಂಡಿ ಬೆಟ್ಟ ನೋಡಿ, ಅವ್ರ ಮನೆ ಹತ್ರನೇ ಕಾಣಿಸುತ್ತಂತೆ ಚಾಮುಂಡಿ ಬೆಟ್ಟ. ಸೊ ಕಾಣಿಸ್ತಿದ್ಯಲ್ಲ, ಅದೇ ಚಾಮುಂಡೇಶ್ವರಿ ಬೆಟ್ಟ. ಸೊ ನಿಯರ್ ಬೈ ಇವ್ರ ಮನೆ. ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಇನ್ನೂ ಹತ್ರ ಇದೆ. ಲಾಸ್ಟ್ ಎಲ್ಲ ಬಂದಾಗ ಇವ್ರ ಮನೆ ಆ ಸೈಡ್ ಬೇರೆ ಮನೆ ಇತ್ತು. ಇವಾಗ ಇದನ್ನ ಬೋಗ್ಯಕ್ ಹಾಕೊಂಡವ್ರೆ. ಸೊ ಇವಾಗ ಈ ಏರಿಯಾದಲ್ಲಿ ಇದಾರೆ. ಸೊ ಹಾಗಾಗಿ ನನ್ಗೆ ಇದು ಹೊಸ ಮನೆ. ಇವ್ರಿಗೆ ಹಳೆ ಮನೆ ಆಗಿದೆ ಆಲ್ರೆಡಿ. ಇವ್ರ ಮಮ್ಮಿ ಇನ್ನ ಬಂದಿಲ್ಲ ಗಾಯ್ಸ್. ಸೊ ಇನ್ನೇನೋ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ. ಸರ್ಪ್ರೈಸ್ ಕೊಡ್ಬೇಕಂತ ಗೊತ್ತಿಲ್ಲ ನಾವ್ ಬಂದಿರೋದು. ಅದಕ್ಕೇನೆ ನೋಡಿ ಗಾಯ್ಸ್, ಸ್ಲಿಪ್ಪರ್ನೆಲ್ಲ ನಾವ್ ಇಲ್ಲೇ ಬಿಟ್ಟಿದೀವಿ. ಅಲ್ಲಿ ಕಾಣಿಸಿಲ್ಲ ಗೊತ್ತಾಗುತ್ತೆ ಅಂತ. ಅವ್ರಿಗೆ ಗೊತ್ತಿಲ್ಲ ನಾವ್ ಬಂದಿರೋದು. ಸೊ ಹಾಗಾಗಿ ಇನ್ನೇನೋ ವರ್ಕ್ ಮುಗಿಸ್ಕೊಂಡ್ ಬರ್ತಾರೆ ಮನೆಗೆ. 5:30ಗೆ ಆಲ್ರೆಡಿ ಬಿಟ್ಟಿದ್ದಾರೆ. ಅವ್ರು ಬಸ್ ಇಂದ ಬರ್ಬೇಕು. ಅವ್ರು ಬರೋಷ್ಟರಲ್ಲಿ ಆಲ್ರೆಡಿ 5:30 ಆಗಿದೆ. ರೂಮ್ ಅಲ್ಲಿ ಏನಾದ್ರು ಬಚ್ಚಿಕೊಂಡಿರ್ತೀವಿ, ನಾನು, ಅಮ್ಮ ಮತ್ತೆ ಗುಂಡ, 3 ಜನನು. ಶಿಲ್ಪಾಕ 4 ಜನ. ಶಿಲ್ಪಾಕ ಕಾಮನ್ ಅವಳು ಬಂದವಳೆ ಅಂತ ಗೊತ್ತಲ್ಲ ನಿಮ್ಮ ಮಮ್ಮಿಗೆ ಆಲ್ರೆಡಿ. ಅಂದ್ರೆ ನಮ್ಮನೆಗ್ ಬಂದಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಇರ್ಲಿ ಇಟ್ಸ್ ಓಕೆ. ನಾವು ಔಸ್ಕೋತೀವಿ, ನೋಡೋಣ ಅವ್ರ ರಿಯಾಕ್ಷನ್ ಯಾವ ರೀತಿ ಇರತ್ತೆ ಅಂತ. ನೀನು ಏನ್ ಮಾಡು ಗೊತ್ತಾ, ನಾರ್ಮಲ್ ಆಗಿ ಇದ್ಬಿಡು. ನೀನು ಇಬ್ರು ನಾರ್ಮಲ್ ಆಗಿ ಇದ್ಬಿಡಿ. ನಾವು ಹಾಲಲ್ಲಿ ಬಟ್ಟೆ ಹಾಕೊಂಡ್ ಬಿಡಿಸ್ತಾ ಇರ್ತೀನಿ. ಹಂಗೆ ಮಾಡು. ನಾರ್ಮಲ್ ಆಗಿ ಹೆಂಗಿರ್ತೀಯ ಡೈಲಿ ಆತರ ಇರುವ. ವಿಡಿಯೋ ನೀನು ಸೈಲೆಂಟ್ ಆಗಿ ಔಸ್ ಸಿಕ್ಕೊಂಡು ವಿಡಿಯೋ ಮಾಡು, ನೋಡೋಣ ರಿಯಾಕ್ಷನ್ ಹೆಂಗಿರತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಈಗ ಹೋಗೋದಾ? ಬನ್ನಿ. ಎಸ್ ಗೈಸ್, ಇವಾಗ ನಮ್ಮ ಅತ್ತೆ ಬರ್ತಾರೆ. ನಾವಿಲ್ಲ ಉಸ್ಕೊಂಡಿದೀವಿ ನೋಡಿ.
ಸರ್ಪ್ರೈಸ್ ಕೊಡ್ತೀವಿ. ಸರ್ಪ್ರೈಸ್ ಅಂತ ಹೇಳ್ಬೇಕು ನೀವು. ನಮ್ಮ ಅಮ್ಮ ಇನ್ನೊಂದ್ 5 ನಿಮಿಷ ತುಂಬಲಿಲ್ಲ. ಬೈಕ್ ಇಲ್ಲಿ ನಾನ್ ಬರ್ಲಿ ವಾಪಸ್ ಅಲ್ಲಿವರೆಗೆ ನಮ್ಮಮ್ಮ ವಿಡಿಯೋ ಮಾಡ್ತಾ ಇದೀಯ ಅಂತ ಅದೇ ನಮ್ಮ ಅತ್ತಿನೇನ್ ವಿಡಿಯೋ ಮಾಡ್ತಾಳೆ ಇವಳು ನಿನ್ನೆ ಬಾ ಅನ್ನಲ್ಲ ಅದಕ್ಕೆ ಸರ್ಪ್ರೈಸ್ ವಿಡಿಯೋ ಕೊಟ್ಟಿದೀವಿ. ಶಾಕ್ ಆಗ್ಬಿಟ್ರು ನಮ್ಮತ್ತೆ ಗೈಸ್. ಶಾಕ್ ಆದ ಆಗ್ಲೇಬೇಕಂತ ತಾನೇ ಮಾಡಿದ್ರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ಏನ್ ಹೇಳ ಶಾಕ್ ಆಗ್ತಾ ಆಗ್ಲೇಬೇಕು ಅಂತ ತಾನೇ ನಾವು ಸರ್ಪ್ರೈಸ್ ಮಾಡಿದ್ದು. ಹೌದಾ ನಮ್ಮ ಅತ್ತೆ ಕತ್ತೆ ನೋಡಿ. ಏನತ್ತೆ ಹೇಳವ ಹೇಳದು ಹೇಳವ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ದು ಅಲ್ಲಿ ನಮ್ ಫ್ರೆಂಡ್ ಮಾತಾಡ್ತಾ ಬರ್ತಾ ಇದ್ದೆ. ಶುಕ್ರವಾರ ರಜಾ ಹಾಕಿದೀನಿ. ನಾನು ಕಡೆ ಟ್ರೈನ್ ತಿರುಪತಿ ಇರೋದು. ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಹೋಯ್ತೀವಿ ಅಂತ ಬಂದೆ. ನೈಸ್ ನೈಸ್. ನಮ್ಗೆ ಸರ್ಪ್ರೈಸ್ ಕೊಡುವ ಅಂತಾರ ನೋಡು ನಿಮ್ಗೆ ನಾವು ನಿಮ್ಗೆ ಸರ್ಪ್ರೈಸ್. ನಿಮ್ಗೆ ಎಸ್ ಇವರು ನಮ್ಮ ಅತ್ತೆ ನಮ್ಮ ಮಾಮನ ಹೆಂಡತಿ. ಸೊ ನಮ್ಮ ಅಮ್ಮ ಇಲ್ವಾ ಅವ್ರ ತಮ್ಮನ ಹೆಂಡತಿ ಇವರು. ಇವನು ಮತ್ತೆ ರಕ್ಷಿತಾ ಅವ್ರ ಮಕ್ಕಳು. ನಮ್ಮ ಅತ್ತೆ ಏನೋ ಮಾಡ್ತವ್ರೆ. ಏನ್ ಮಾಡ್ತವ್ರೆ ನೋಡೋಣ ಬನ್ನಿ. ಏನತ್ತೆ ಮಾಡ್ತಾ ಇದ್ದೀರಾ? ಬಜ್ಜಿ ಮಾಡ್ತಾ ಇದೀನಿ ಕಣಮ್ಮ. ಓ ಬಾಳೆಕಾಯಿ ಬಜ್ಜಿನಾ ಇದು? ಬಾಳೆಕಾಯಿ ಬಜ್ಜಿ ನಮ್ಮ ಜೊತೆಗೆ ಇಷ್ಟ. ಹೌದಾ? ಮತ್ತೆ ಆಲೂಗೆಡ್ಡೆ ಬಜ್ಜಿ ಎರಡು ಮಾಡ್ತಿದ್ದಾರೆ ನೋಡಿ. ಬಾಳೆಕಾಯಿ ಕಟ್ ಮಾಡವ್ರೆ, ಆಲೂಗೆಡ್ಡೆನೂ ಇನ್ನ ಕಟ್ ಮಾಡ್ಬೇಕು. ರಕ್ಷಿತಾ ಅವ್ರ ಮನೇಲಿ ಬಾಳೆಕಾಯಿ ಬಜ್ಜಿ ಮಾಡ್ತಿದ್ದಾರೆ. ನಮ್ಮ ಅತ್ತೆಗೆ ಇಷ್ಟ ಅಂತ ಬಾಳೆಕಾಯಿ ಬಜ್ಜಿ. ಅಕ್ಕನ್ಗೆ ಇಷ್ಟ ಅಂತ ಮಾಡ್ಲಿಲ್ಲ ನೀನು. ಅಕ್ಕಂಗೆ ಬಜ್ಜಿ ಮಾಡ್ತಾ ಇದೀವಿ, ಆಲೂಗೆಡ್ಡೆ ಹಾಕ್ತಿದೀವಿ. ಹೌದಾ? ನನ್ಗೂ ಬಾಳೆಕಾಯ್ದೆ ಇಷ್ಟ. ಹೌದಾ? ಗೊತ್ತಿರ್ಲಿಲ್ಲ. ಎತ್ಬಿಡಿ. ಈಗ ಇಬ್ರಿಗೂ ಸೇರಿಸಿ ಬಾಳೆಕಾಯಿ ಬಜ್ಜಿ ಹಾಕ್ತಾ ಇದೀವಿ. ಚಳಿ ಚಳಿ ಮಳೆ ಬರ್ತಿದೆ, ಚಳಿ ಚಳಿ ಇದೆ. ಇವತ್ ಫುಲ್ ಹೋಟೆಲ್ ಲೋಡ್ ಆಗ್ಬಿಟ್ಟಿದೆ. ಎಲ್ಲಾರು ಅವ್ರ ಮನೇಲಿ ಕೈಮಾ ಸಾಂಬಾರು ಮತ್ತೆ ಕಬಾಬು ಎಲ್ಲ ಮಾಡಿದ್ದು. ಇವಾಗ ಇವ್ರ ಮನೇಲಿ ಬಾಳೆಕಾಯಿ ಬಜ್ಜಿ ಮಾಡ್ತವ್ರೆ. ಸೊ ಫುಲ್ ಲೋಡ್ ಆಗ್ಬಿಟ್ಟಿದೆ. ಒಂದ್ ರೌಂಡ್ ದಪ್ಪ ಆಗ್ಬಿಡ್ತೀನಿ ಅದೇ ನಾನು ಈ ಮೈಸೂರ್ ಬಂದ್ರೆ. ನಮ್ಮೂರಿಗೆ ಬಂದವ್ರನ್ನೆಲ್ಲ ದಪ್ಪ ಮಾಡಿ ಕಳಿಸ್ತೀವಿ. ನೀನ್ ಮಾತ್ರ ದಪ್ಪ ಆಗ್ಬೇಡ ನೋಡಿ. ಕೈದಂಗ ಸಣ್ಣ ಇರ್ಬೇಕು, ಜಾಸ್ತಿ ಜಾಸ್ತಿ ದಪ್ಪನೂ ಇರ್ಬಾರ್ದು, ಸಣ್ಣನೂ ಇರ್ಬಾರ್ದು. ಮೀಡಿಯಂ ಆಗಿದೀನಿ. ಮೀಡಿಯಂ ಆಗಿದ್ಯಾ? ಉಪ್ಪು ಅಂದ್ರೆ ಉದ್ರೋಗತಾರ ಅವಳೆ. ಮೀಡಿಯಂ ಆಗಿದ್ದಾರಂತೆ. ಉಪ್ಪಂದ್ರೆ ಉದ್ರಿಸ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಇವ್ರು ನನ್ ಕಸಿನ್. ಇವ್ರು ಆದ್ರೆ ಔಸ್ಕೋತಾರೆ ಇವ್ರು, ಯಾಕೋ ಗೊತ್ತಿಲ್ಲ. ನನ್ ಬ್ಲಾಗ್ಸ್ಗೆ ಬರಲ್ಲ ಗಾಯ್ಸ್ ನೋಡಿ. ಸೊ ಹೋಗ್ಲಿ ಒಂದ್ ಸ್ವಲ್ಪ ಮುಖನಾದ್ರೂ ತೋರಿಸಿ ಔಸ್ಕೋತಾರೆ. ಬೇಡ ಬಿಡಿ, ಅವ್ರು ಬ್ಲಾಗ್ ಕಟ್ಕೊಳಕ್ ಬೇಡ. A few moments later. ಎಷ್ಟ್ ಇವಾಗ ಸ್ವಲ್ಪ ಆಚೆ ಹೋಗ್ತಾ ಇದೀವಿ. ಇಲ್ಲೇ ಒಂದು ಯಾವ್ದೋ ಬಜಾರು ಆತರ ಇಟ್ಟವ್ರೆ. ನಾನೇ ಕರ್ಕೊಂಡ್ ಹೋಗ್ತಾ ಇದೀನಿ. ನೋಡ್ಕೊ ಬನ್ನಿ ಏನಾದ್ರು ತಗೊಳ್ಳೋಣ. 10 rupees ಬಜಾರ್ ಅಂತೆ ಅದು. ಬರ್ಮಾ ಬಜಾರು 10 rupees ಅಲ್ವಾ? ಅಲ್ಲ, ನಾರ್ಮಲ್ ಬಜಾರು ಗೈಸ್. 199, 299 ಮಾಮೂಲಿ ಬಜಾರ್ ತರ ಇಟ್ಟಿರ್ತಾರೆ. ಏನಾದ್ರು ಮನೆಗೆ ಐಟಮ್ಸ್ ಏನಾದ್ರು ಬೇಕಿದ್ರೆ ತಗೋಬಹುದು. ಸೊ ಬಂದಾಗೆಲ್ಲ ಹೋಗ್ತೀವಿ. ಇವತ್ತು ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಲ್ಲ. ಹಂಗೆ ಆ ಮನೆ ಹತ್ರ ಹೋಗಿ ಸ್ಟೇ ಆಗ್ತೀವಿ. ನೋಡೋಣ ಇಲ್ಲಿ ಮಲ್ಕೋತೀನ ಅಲ್ಲಿ ಮಲ್ಕೋತೀನ ಗೊತ್ತಿಲ್ಲ. ನೋಡುವ. ಮಳೆ ಬೇರೆ ಅನಿತಿದೆ. ಮಳೆ ಅನಿತಿದೆ. ಅನಿಲಿ ತುಂಬಾ ನೆನೆಯದ ಮಳೆಯಲ್ಲಿ. ನಮ್ ರಕ್ಷಿ ಕಾಲೇಜ್ ಸೇರ್ಕೊಂಡಿದ್ದಾಳೆ. 10th ಮುಗೀತು, PUC ಇವಾಗ. ಸೊ ನೋಡೋಣ ಹೆಂಗ್ ತೆಗಿತಾಳೆ ನೆಕ್ಸ್ಟ್ ಮಾರ್ಕ್ಸ್. ಸ್ಕೂಲ್ ಪಕ್ಕನೆ ಕಾಲೇಜ್ ಇದೆ, ಅಲ್ಲಿಗೆ ಸೇರ್ಕೊಂಡಾಳೆ. ಹೇಳ್ಬೇಕು ಅಂತ ಅಂದ್ರೆ ನಾನು ಬೇರೆ ಸ್ಕೂಲೇ ನೋಡಿಲ್ಲ. ಬರೀ ನರ್ಸರಿಯಿಂದನೂ ಬರೀ ಅದೊಂದೇ ಸ್ಕೂಲಲ್ಲಿ ಓದ್ಕೊ ಬಂದಿದ್ದೀನಿ. ಅದಕ್ಕೆ ನೀನ್ ಕಾಲೇಜ್ ಅಲ್ಲೇ ಮಿಸ್ ಮಾಡ್ಕೋತೀಯ ಅನ್ಬಿಟ್ಟು ಸೇರ್ಸಿದೀನಿ ನೋಡ್ದಾ. ಅದಕ್ಕೆ ನಮ್ ಟೀಚರ್ಸ್ ಎಲ್ಲ ಸಿಗ್ತಾರೆ ಅಂತ ಸೇರ್ಸಿದೀರಾ? ಹಸುಗಳು ನೋಡಿ ಇಲ್ಲಿ ರೋಡಲ್ಲಿ ಹಂಗೆ ಇರುತ್ತೆ. ಹಳ್ಳಿಗಳ ತರ ಅಲ್ಲ ಗೈಸ್ ಇಲ್ಲಿ. ಇಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಕರ್ಕೋಗಲ್ಲ. ಒಂದ್ 10 o'clock ಮೇಲೆ ಬಂದು ಕರ್ಕೊಳ್ತಾರೆ. ಅದಕ್ಕೆ ಹಂಗೆ ನಿಂತಿರುತ್ತೆ ಇವಾಗ. ಇವಾಗೆಲ್ಲ ಬೀದಿ ಬಿಟ್ಬಿಡ್ತಾರೆ. ಮೇಕ ಬರ್ತವೆ. ಹಾಲೆಲ್ಲ ಕರಿವಾಗ ಹಾಲೆಲ್ಲ ಕರಿವಾಗ ಸಂಜೆ ಹೊತ್ತು ಕರ್ಕತಾರೆ ಒಂದೊಂದು. ಒಬ್ರೊಬ್ರು ಬಿಟ್ಬಿಡ್ತಾರೆ. ಆಮೇಲೆ ಆಮೇಲೆ ಗೈಸ್ ಗುಂಡ ಬಂದಾಗ ಗೈಸ್ ಗುಂಡಂಗಂತ ಫುಲ್ ಖುಷಿ ಆಗ್ಬಿಟ್ಟದೆ ಮೈಸೂರ್ ನೋಡಿ. ನಿಮ್ಗೆ ಮೈನ್ ಆಗಿ ಏನ್ ನೋಡ್ಬೇಕು ಅಂತಂದ್ರೆ ಪಾರ್ಕ್ ನೋಡ್ಬೇಕು. ಪಾರ್ಕ್ ನೋಡ್ಬೇಕಂತೆ ಮೈಸೂರಲ್ಲಿ. ಸೊ ಅದಕ್ಕೆ ಪಾರ್ಕ್ ಹೋಗೋಣ ನಡಿಯಕ್ಕ ಅಂತವ್ನೆ. ಅದಕ್ಕೆ ಕರ್ಕೊಂಡ್ ಹೋಗ್ತಾ ಇದೀವಿ. ಕರ್ಕೊಂಡ್ ಹೋಗ್ತೀವಿ.
ಪಾರ್ಕ್ಗೆ ಹೋಗೋಣ ಹಂಗೇನೆ ಅದೆಲ್ಲ ಬಜಾರೆಲ್ಲ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. 1 2 3 ಬಿಗ್ ಬಜಾರ್ ಅಂತ ಹೇಳಿ ಯಾವ ತರ ಬಜಾರ್ ನೋಡೋಣ ಇದು. ಎಸ್, ಇದೊಂಥರ ಬಜಾರು. ಸೊ ಅಲ್ಲಿಗೆ ಹೋಗಿದ್ವಿ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ರೈಟು ಅಷ್ಟೊಂದು ಜಾಸ್ತಿನೂ ಏನಿಲ್ಲ, ಅಷ್ಟೊಂದು ಕಮ್ಮಿನೂ ಇಲ್ಲ, ಏನಿಲ್ಲ, ಮೀಡಿಯಮ್ ಇದೆ. ಕ್ವಾಲಿಟಿನೂ ಚೆನ್ನಾಗಿತ್ತು, ಎಲ್ಲ ಥರ ಐಟಮ್ಸು ಇತ್ತು. ಬ್ಯಾಗ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಹಾಗೆ ಕಿಚನ್ ಐಟಮ್ಸ್ ಎಲ್ಲ ತುಂಬ ಇದ್ವು. ಸೊ ನಾವೇನು ಕಿಚನ್ ಐಟಮ್ಸ್ ಎಲ್ಲ ಜಾಸ್ತಿ ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ತೊಗೊಂಡು ಬರೋಕ್ಕೆ ಅಲ್ಲಿಂದ ಹಿಂಸೆ ಆಗುತ್ತೆ, ಲಗೇಜ್ ಎಲ್ಲ ಇಟ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು. ಯಾಕಂದರೆ ಇಲ್ಲಿ ಸಿಗುತ್ತೆ ಚನ್ನಪಟ್ಟಣದಲ್ಲಿ, ಬಟ್ ಇಲ್ಲೊಂದು 10-20 ರುಪೀಸ್ ಕಮ್ಮಿ ಇರ್ತಿತ್ತು ಅಷ್ಟೇ. ಪಾರ್ಟೆಲ್ಲ ನೋಡ್ತಿದ್ದೆ, ಚೆನ್ನಾಗಿತ್ತು, ಒಳ್ಳೆ ನ್ಯೂ ಕಲೆಕ್ಷನ್ ಪಾರ್ಟ್ಸ್ ಎಲ್ಲ ಇತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಡ್ರೆಸ್ಸಸ್ ಏನಷ್ಟು ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ, ತೊಗೋಬೋದು. ಎಲ್ಲ ಆಯಿತು, ಬಂದ್ವಿ ಇವಾಗ ಶಾಪಿಂಗ್ ಮಾಡಿಕೊಂಡು 450 ರುಪೀಸ್ ಏನೋ ಸಾಮಾನು ತೊಗೊಂಡ್ವಿ. ಇನ್ನೇನು ಜಾಸ್ತಿ ತೊಗೊಳ್ಳಿಲ್ಲ. ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ರೈಟ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಡಿ ಮಾರ್ಟ್ಗಿಂತ, ಇಲ್ಲ ಅಂದರೆ ಬೆಟರ್ ನೋಡ್ಬೋದು. ಹುಡುಗರೆಲ್ಲ ಪಾರ್ಕ್ ಹೋಗೋಣ ಅಂತ ಅಂತಿದ್ರು. ಸೊ ಅದ್ರಲ್ಲೂ ನಮ್ಮ ನಚಿಕೇತಂತೂ ಪಾರ್ಕ್ ಹೋಗೋಣ ಅಂತ ಅಂತಾನೆ ಇದ್ದ. ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಆಟ ಆಡ್ತಿದ್ದಾರೆ. ಹುಡುಗರಿಗೆ ಏನೋ ಒಂಥರ ಖುಷಿ, ಪಾರ್ಕು ಅದು ಇದು ಅಂತ ಅಂದ್ರೆ. ಸೊ ನೋಡಿ, ಇದೇನಂತ ದೊಡ್ಡ ಪಾರ್ಕ್ ಏನಲ್ಲ, ಸಿಂಪಲ್ ಆಗಿದೆ ಅಷ್ಟೇ. ಗ್ರಾಸ್ ಏನಿಲ್ಲ ಇದ್ರಲ್ಲಿ, ಏನಕ್ಕೂ ಗೊತ್ತಿಲ್ಲ, ಗ್ರಾಸ್ ಇಲ್ಲ. ಸೊ ಪಾರ್ಕ್ ಬಂದಿದೀವಿ. ಹಾಗೇನೆ ಚಾಟ್ಸ್ ಏನಾದ್ರು ತಿನ್ಕೊಂಡು ಹೋಗ್ಬೇಕು ಮನೆಗೆ ಇವಾಗ. ಇದೇನ್ ಗೇಮ್ ಅಂತ ಗೊತ್ತಾಯ್ತಲ್ಲ. ಹೆಂಗಿದು, ಹೇಗ ಆಡೋದಿದು? ಹೌದಾ? ನನ್ ಕಸಿನು ಕಾಲ್ ಕರ್ಕೋತವ್ರೆ, ನಚ್ಚಿರೇನೋ ಹತ್ಕೋತೇನೋ ಅದಕ್ಕೆ. ಸೊ ಸ್ವಲ್ಪ ನಾಚಿಕೆ ಅವ್ರಿಗೆ, ಶೈ ಫೀಲಿಂಗ್. ಸೊ ಆದ್ರೂ ನಾನು ಬಿಡ್ತಾ ಇಲ್ಲ, ವಿಡಿಯೋಸ್ ಮಾಡ್ತಾ ಇದ್ದೀನಿ. ಹೇಳಿ, ಒಂದ್ ಸಾಂಗ್ ಹೇಳ್ತಾರಂತೆ ನೋಡಿ. ಮೊದ್ಲು ಫೇಸ್ ತೋರಿಸಿ ಪರಿಚಯ ಮಾಡ್ಕೊಳ್ಳಿ. ತೋರಿಸ್ತೀನಿ, ಇದು ನನ್ ಚಾಲೆಂಜ್. ಇವ್ರನ್ನ ಆಲ್ರೆಡಿ ತೆಗ್ದಿದ್ದೀನಿ ನಾನು ವಿಡಿಯೋದಲ್ಲಿ, ಬಿಡು. ಇವಾಗ ಏನ್ ಮುಚ್ಕೋತವ್ರೆ, ಈಗ ಮುಚ್ಕೊಂಡ್ರೆ ಏನ್ ಪ್ರಯತ್ನ? ಸಾಂಗ್ ಹೇಳ್ತಾರಂತೆ ಶಿಲ್ಪ. ಶಿಲ್ಪ ಬನ್ನಿ, ಹೇಳ್ಬೇಕು. ನನ್ ಕಸಿನ್ ಮಗಳು ಹಾಯ್ ಮಾಡು ಲೋಕ್ಯ. ಹಾಯ್ ಅಂತ ನೋಡಿ ಬೇಬಿ. ಹೆಂಗ ಆಡ್ತೋಳು. ಇವನವ್ರ ತಮ್ಮ ಬಾಯ್ಲಿ ಚಿನಿ ಬಾ. ಜಯ, ನಿನ್ ಹೆಸರೇನು ಹೇಳು? ಜಯಂತ್. ಓ ಜಯಂತ್. ಮಾತಾಡಿ. ನನ್ನ ಹೆಸರು ಲೌಕ್ಯ. My name is Laukya Harish and I study third. I section B. ಸ್ಕೂಲ್ ನೇಮ್ CKC school. ಸಾಂಗ್ ಹೇಳಪ್ಪ, ಒಂದ್ ಸಾಂಗ್ ಹೇಳು. ಆಡ್ತಿಲೆ ಅನಾಥ ಪಾತಿ ಆಡೋದ್ರಲ್ಲಿ ಫೇಮಸ್ ಆಗಿದೆಯಲ್ಲ, ಇನ್ನೊಂದು ನಾನು ತುಂಬಾ ಒಳ್ಳೆ ಹೊಳಿತೀನಲ್ಲ, ಆಡ್ತಿಲ್ಲ ಆಡು. ಹೇಳ್ಕೊಳ್ಳಿ ಬಿಡಲ್ಲ ಆಂಟಿ ಯಾವ ಇವೆಲ್ಲ ಹೇಳ್ಕೊಳ್ಳಿ ಬಿಡಲ್ಲ ಆಂಟಿ ಸುಮ್ಮನೆ ಬಿಡಲ್ಲ. ಡಾರ್ಲಿಂಗ್ ಲವ್ ಮಾಡಲ್ಲ ಆಂಟಿ ಸುಮ್ಮನೆ ಬಿಡಲ್ಲ. ಡಾರ್ಲಿಂಗ್ ಎಸ್ ಗುಂಡ, ಏನ್ ಅನ್ಸ್ತಿದೆ ನಮ್ಮ ಮೈಸೂರು ಚೆನ್ನಾಗ್ ಅನ್ಸ್ತಿತ್ತು. ಪಾರ್ಕ್ ಇಷ್ಟ ಆಯ್ತಾ ನಿಂಗೆ? ಪಾರ್ಕ್ ನೋಡ್ಬೇಕು. ಅಂತೂ ಇಂತೂ ನೀನ್ ಆಸೆ ತೀರ್ಸಿದೀನಿ ನಾನು, ಪಾರ್ಕ್ ತೋರಿಸಿ. ಹಳ್ಳಿಗೂ ಇಲ್ಗೂ ಏನ್ ವ್ಯತ್ಯಾಸ ಅನ್ಸ್ತಿದೆ ನಿಂಗೆ? ಹೇಳು, ಹಂಗೇನೆ ಹೇಳು. ನಿಂಗೆ ಏನ್ ಅನಿಸ್ತಿದ್ಯಾ? ಹೊಸ ಜಾಗ ಅನ್ಸ್ತಿದ್ಯಾ? ಸೊ ಹಂಗೆ ಮಾತಾಡಕ್ ಅಷ್ಟು ಗೊತ್ತಾಗಲ್ಲ, ಏನೋ ಹೇಳ್ಬೇಕು, ಶೈ ಆಗ್ತಾನೆ ಕ್ಯಾಮ್ರಾ ಮುಂದೆ. ಸೊ ನಮ್ ರಕ್ಷಿತನ್ ಬಿಟ್ರೆ ಚೆನ್ನಾಗ್ ಮಾತಾಡ್ತಾಳೆ ನೋಡಿ. ಅಂಡ್ ನಮ್ ಲೋಕ್ಯ ಇನ್ನೊಂದು ಸಾಂಗ್ ಹೇಳ್ತಾರಂತೆ. ಬಾಯ್ ಕರೆ ಹೇಳು. ಇವಾಗ ಗೋಬಿ ತಿನ್ನೋಣ ಅಂತ ತಿಂತಾ ಇದ್ದೀವಿ ನೋಡಿ. ಸೊ ಸಖತ್ತಾಗಿದೆ ಚಳಿಗೆ.
ಚಾಟ್ಸ್ ಐಟಮ್ ಎಲ್ಲ ಸೂಪರಾಗಿ ಮಾಡ್ತಾರೆ ಮೈಸೂರಲ್ಲಿ. ಅದರಲ್ಲೂ ಇದು ಬಂದು ನಮ್ಮ ಅಜ್ಜಿಯವರೇ ಶಾಪ್ ಇಟ್ಟಿದ್ದಾರೆ ಗೋಬಿ ಪಾನಿಪುರಿ ಐಟಮ್ಸ್ದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ. ಅಲ್ಲಿ ಹೋದಾಗೆಲ್ಲ ಒಂದು ಪ್ಲೇಟ್ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದೀವಿ, ಬಿಕಾಸ್ ಆಲ್ರೆಡಿ ಹೊಟ್ಟೆ ಎಲ್ಲ ಫುಲ್ ಆಗೋಗಿತ್ತು. ಸೊ ಹಾಗಾಗಿ ಒಂದು ಪ್ಲೇಟ್ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ. ಸೊ ಇವಾಗ ದೈಪುರಿನೂ ಟೇಸ್ಟ್ ಮಾಡ್ತೀವಿ, ನೋಡೋಣ ಯಾವ ಥರ ಇದೆ ಅಂತ. ಟೇಸ್ಟ್ ಗುಡ್. ಇವಾಗ ಬಂದ್ವಿ ಮನೆಗೆ. ನಾನು ನಮ್ಮ ಅತ್ತೆಯ ಮನೆಗೆ ಬಂದೆ ಮಲ್ಕೊಳಕ್ಕೆ. ಸೊ ಇಷ್ಟು ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಮತ್ತೆ ನಾಳೆ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.